ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ. ಹೌದು, ಸಕಲೇಶಪುರದ ಹತ್ತಿರ ಇರುವ ವಿಂಟೇಜ್ ವಿಲೇಜ್ ರೆಸಾರ್ಟ್ಸ್, ತುಂಬ ಸುಂದರವಾದ ಒಂದು ಹಳ್ಳಿಯ ಸೊಗಡುಳ್ಳ ಈ ಒಂದು ರೆಸಾರ್ಟ್ಸ್ಗೆ ಬೆಂಗಳೂರಿನ ಪಾಪ್ಯುಲರ್ ಫೋಟೋ ಮ್ಯಾಚ್ ಟೀಮ್ ಯಾರಿವರು ಅಂದರೆ, ಇವರು ಬೆಂಗಳೂರಿನಲ್ಲಿ ಮಲ್ಟಿ ಬ್ರ್ಯಾಂಡ್ ಟೂ ವೀಲರ್ ಶೋರೂಮ್. ಇವರು ಬೆಂಗಳೂರಿನ ಶಾಂಪುರ ಮೈನ್ ರೋಡ್ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅದರ ಆಪೋಸಿಟೇ ಇವರ ಒಂದು ಶೋರೂಮ್ ಇದೆ. ತುಂಬ ಚೆನ್ನಾಗಿ ಇವರು ಎಲ್ಲ ರೀತಿಯ ಅಂದರೆ ಸುಜುಕಿ, TVS, ಹೋಂಡಾ, ಯಮಹಾ, ಹೀರೋ ಮತ್ತು ಹೋಂಡಾ ಇನ್ನೂ ಅನೇಕ ಬ್ರ್ಯಾಂಡ್ಗಳನ್ನು ಇವರು ಟೂ ವೀಲರನ್ನು ಸೇಲ್ಸ್ ಮಾಡುತ್ತಾರೆ. ಇವರು ಕ್ಯಾಶ್ನಲ್ಲಿ ಹಾಗೂ ಲೋನ್ನಲ್ಲಿ ಸಹ ಮಾಡಿಕೊಡುತ್ತಾರೆ. ಹಾಗೂ ಇವರು ಎಲ್ಲ ದಾಖಲೆಗಳು ತಾವು ಒದಗಿಸಿದರೆ, ಎಲ್ಲ ಡಾಕ್ಯುಮೆಂಟ್ಗಳು ತಾವು ಒದಗಿಸಿದರೆ ಲೋನ್ಗೆ ಈ ಶೋರೂಮ್ನ ಫೈನಾನ್ಸ್ ಪಾರ್ಟ್ನರಾದ IDFC ಫಸ್ಟ್ ಬ್ಯಾಂಕ್, L&T ಫೈನಾನ್ಸ್ ಲಿಮಿಟೆಡ್ ಹಾಗೂ ಬಜಾಜ್ ಫೈನಾನ್ಸರ್ ಹಾಗೂ TVS ಕ್ರೆಡಿಟ್ ಹಾಗೂ ಇತರ ಬ್ಯಾಂಕ್ಗಳು ಟೂ ವೀಲರ್ಗೆ ಲೋನ್ ಕೊಡುತ್ತಾರೆ. ತಾವು ಪಡೆಯಬಹುದು. ಎಲ್ಲ ರೀತಿಯ ಬ್ರ್ಯಾಂಡ್ಗಳು ಹಾಗೂ ನಿಮಗೆ ಬೇಕಾದ ಕಲರ್ನಲ್ಲಿ ತಾವು ಆಯ್ಕೆ ಮಾಡಿಕೊಳ್ಳಬಹುದು. ಎಷ್ಟು ಸುಂದರವಾಗಿ ಕಾಣುತ್ತಿದೆ ಅಲ್ಲವೇ ಈ ಟೂ ವೀಲರ್ಗಳು. ಎಲ್ಲ ಹೊಸ ಲೇಟೆಸ್ಟ್ ಮಾಡೆಲ್ನಲ್ಲಿ ಬಂದಿರುವ ಈ ಹೊಸ ಟೂ ವೀಲರ್ಗಳು ಪಡೆಯಲು ತಾವು ಭೇಟಿ ಮಾಡಲೇಬೇಕು. 1 ಗಂಟೆಯಲ್ಲಿ ಇವರು ತಮಗೆ ಇಷ್ಟವಾದ ಬ್ರ್ಯಾಂಡ್ನ ಟೂ ವೀಲರ್ ಅನ್ನು ಇವರು ತಮಗೆ ಕೊಡುತ್ತಾರೆ. ಇಂತಹ ಒಂದು ಅವಕಾಶ ಎಲ್ಲಿಯೂ ಸಿಗುವುದಿಲ್ಲ. ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಎಲ್ಲಿಯೂ 1 ಗಂಟೆಯೊಳಗೆ ಅಂದರೆ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಆದಮೇಲೆ 1 ಗಂಟೆಯೊಳಗೆ ನಿಮ್ಮ ಕೈಗೆ ನಿಮ್ಮ ಅಚ್ಚುಮೆಚ್ಚಿನ ಟೂ ವೀಲರ್ ನಿಮ್ಮ ಮನೆಗೆ ಬರುತ್ತದೆ. ಟು ಮ್ಯಾಚ್ ಇದು ಕನಕನಗರ, ಹೆಗಡೆ ನಗರ ಹಾಗೂ ನಾಗವಾರ ಸಹ ಈ ಒಂದು ಬ್ರ್ಯಾಂಚ್ಗಳು ಇದೆ. ನೀವು ಒಮ್ಮೆ ಭೇಟಿ ಮಾಡಲೇಬೇಕು. ನಿಮಗೆ ಇಷ್ಟವಾದ ಒಂದು ಟೂ ವೀಲರ್ ಖರೀದಿಸಲು ಹಾಗೂ ಮಲ್ಟಿ ಬ್ರ್ಯಾಂಡ್ ಇರುವುದರಿಂದ ನಿಮಗೆ ಇಷ್ಟವಾದ ಯಾವುದೇ ಬ್ರ್ಯಾಂಡ್ನ ವೆಹಿಕಲನ್ನು ತಾವು ಪರ್ಚೇಸ್ ಮಾಡಬಹುದು. ಹಾಗೂ ಲೋನ್ನಲ್ಲಿ ತಾವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಕೊಟ್ಟರೆ ನಿಮಗೆ 1 ಗಂಟೆ ಒಳಗೆ ನಿಮ್ಮ ಕೈಗೆ ನಿಮಗೆ ಅಚ್ಚುಮೆಚ್ಚಿನ ಒಂದು ಟೂ ವೀಲರ್ ನಿಮ್ಮ ಮನೆಗೆ ಬರುತ್ತದೆ ಅಲ್ಲ. ಇವರು ಒಂದು ಶೋರೂಮ್ನ ಮಾಲೀಕರಾದ ಶ್ರೀ ಮತೀನ್ ಸರ್ ರವರು, ಅಂದರೆ ಇವರಿಗೆ ಮತೀನ್ ಭಯ್ಯ, ಮತೀನ್ ಅಣ್ಣ ಅಂತ ಎಲ್ಲ ಹೇಳುತ್ತಾರೆ. ತಾವು ಮಾತಾಡಿದರೆ ನಿಮಗೆ ಎಲ್ಲ ವಿಷಯವೂ ಗೊತ್ತಾಗುತ್ತೆ. ಇವರ ಫೋನ್ ನಂಬರ್ ಸಹ ನಾನು ಕೊಟ್ಟಿರುತ್ತೇನೆ. ತಾವು ಒಮ್ಮೆ ಭೇಟಿ ಮಾಡಿ ಈ ಮಲ್ಟಿ ಬ್ರ್ಯಾಂಡ್ ಟೂ ವೀಲರ್ ಶೋರೂಮ್ಗೆ ಭೇಟಿ ಮಾಡಿ. ಹಾಗೂ ಇವರು ಎಂತಹ ಒಳ್ಳೆಯ ಸ್ವಭಾವದ ವ್ಯಕ್ತಿ ಎಂದರೆ, ತಮಗೆ ತಮ್ಮ ಮನವರು ಹೇಗೆ ಮಾತನಾಡುತ್ತಾರೋ ಹಾಗೆ ಮಾತನಾಡುತ್ತಾರೆ. ಹಾಗೂ ನಿಮಗೆ ಒಳ್ಳೆಯ ರೀತಿಯ ಕನ್ವಿನ್ಸ್ ಮಾಡಿ ನಿಮ್ಮ ಬಡ್ಜೆಟ್ಗೆ ತಕ್ಕಂತೆ ಅವರು ವೆಹಿಕಲ್ ಅನ್ನು ಕೊಡಲು ಇಷ್ಟಪಡುತ್ತಾರೆ. ಹಾಗೂ ತಮಗೂ ಇಷ್ಟವಾಗಬಹುದು. ಒಮ್ಮೆ ನೀವು ಈ ಪಾಪ್ಯುಲರ್ ಮೋಟೋ ಮ್ಯಾಚ್ ಶೋರೂಮ್ಗೆ ತಾವು ಭೇಟಿ ಮಾಡಿ. ಹೆಗಡೆ ನಗರ, ನಾಗವಾರ, ಕನಕನಗರ ಹಾಗೂ ಶಾಂಪುರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಇರುವ ಎಲ್ಲ ಶಾಖೆಗಳನ್ನು ತಾವು ಭೇಟಿ ಮಾಡಿದರೆ ತಮಗೆ ಇಷ್ಟವಾದ ಟೂ ವೀಲರನ್ನು ತಾವು ಖರೀದಿಸಬಹುದು. ಹಾಗೂ ಇವರು ಎಷ್ಟು ಒಳ್ಳೆಯವರೆಂದರೆ, ತಮ್ಮ ಸಿಬ್ಬಂದಿ ವರ್ಗದವರಿಗೆ ಅಣ್ಣ ತಮ್ಮಂದಿರ ರೀತಿ ನೋಡುತ್ತಾರೆ. ಒಂದೇ ಮನೆಯವರು ಹೇಗಿರುತ್ತಾರೋ ಅದೇ ರೀತಿ ಇವರು ಇರುತ್ತಾರೆ. ಹಾಗೂ ತಮ್ಮ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ. ಅವರು ಸಹ ಈ ಬಾಸ್ ಹೇಳಿದ ಮಾತು ಕೇಳಿಕೊಂಡು ಕೆಲಸವನ್ನು ಮಾಡುತ್ತಾರೆ. ಹಾಗೂ ಒಳ್ಳೆಯ ರೀತಿಯ ಸರ್ವಿಸನ್ನು ಕೊಡುತ್ತಾರೆ. ಹಾಗೂ ಇವರು ಎಲ್ಲರೂ ಸೇರಿ ಸಕಲೇಶಪುರದಲ್ಲಿ ಇರುವ ವಿಂಟೇಜ್ ವಿಲೇಜ್ ರೆಸಾರ್ಟ್ಸ್ಗೆ ಭೇಟಿ ನೀಡಿದರು.
ಅಲ್ಲಿ ಸೇರಿಕೊಂಡು ಯಾವ ರೀತಿ ಅವರು ಸಂತೋಷಪಟ್ಟರು, ಯಾವ ರೀತಿ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು, ಹಾಗೂ ಯಾವ ರೀತಿ ಬಾಸ್ ಅಂದರೆ ಶ್ರೀ ಮತೀನ್ ಸರ್ ಅವರೊಂದಿಗೆ ಸೇರಿ ಯಾವ ರೀತಿ ಕ್ರಿಕೆಟ್ ಆಡಿದರು, ಯಾವ ರೀತಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಿದರು, ಹಾಗೂ ಯಾವ ರೀತಿ ಅವರು ಸಂತೋಷಪಟ್ಟರು ಈ ಒಂದು ಪ್ರವಾಸದಲ್ಲಿ, ಅದನ್ನು ಸಹ ತಮಗೆ ತೋರಿಸಲು ಇಷ್ಟಪಡುತ್ತೇನೆ. ಹಾಗೂ ನೀವು ಒಮ್ಮೆ ಪಾಪ್ಯುಲರ್ ಮೋಟೋ ಮ್ಯಾಕ್ 2 ವೀಲರ್ ಶೋರೂಮ್ಗೆ ಭೇಟಿ ಮಾಡಿ, ಅಲ್ಲಿ ಎಲ್ಲ ರೀತಿಯ ಬ್ರ್ಯಾಂಡ್ ವೆಹಿಕಲ್ಗಳು ತಮಗೆ ಸಿಗುತ್ತದೆ. ಬನ್ನಿ, ಇನ್ನು ಹೆಚ್ಚಿಗೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳದೆ ಒಂದು ತುಣುಕುಗಳು ತೋರಿಸುತ್ತಾ, ಹಾಗೂ ಅವರು ವಿಂಟೇಜ್ ವಿಲೇಜ್ ರೆಸಾರ್ಟ್ಸ್ ಸಕಲೇಶ್ವರಪುರದಲ್ಲಿ ಯಾವ ರೀತಿ ಅವರು ಅಲ್ಲಿ ಮೋಜು ಮಸ್ತಿ ಮಾಡಿದರು ಎಂಬುದನ್ನು ತೋರಿಸುತ್ತೇನೆ. ಬನ್ನಿ. ರೆಸಾರ್ಟ್ಸ್ನ ದಾರಿಯಲ್ಲಿ ಉದ್ದಕ್ಕೂ ಎಷ್ಟು ಹಸಿರಾಗಿದೆ, ಕಣ್ಣಿಗೆ ಎಷ್ಟು ತಂಪಾಗಿದೆ. ಬನ್ನಿ, ಈ ರೆಸಾರ್ಟ್ಸ್ನ ಒಳಗಡೆ ಹೋಗುವ ಮುಖ್ಯ ದ್ವಾರದ ಕಡೆ ಬಂದಿದ್ದೇವೆ. ಅಲ್ಲೇ ನಿಂತು ಈ ಸುತ್ತಲೂ ನೋಡಿ, ಆ ರೆಸಾರ್ಟ್ಸ್ ಒಳಗಡೆ ನಿಮಗೆ ವೆಲ್ಕಮ್ ಮಾಡಲು ಇಬ್ಬರು ವೀರರು ನಿಂತಿದ್ದಾರೆ. ಹಾಗೂ ಅಲ್ಲಿ ಇದು ವಿಲೇಜ್ ರೆಸಾರ್ಟ್ಸ್ ಇರುವುದರಿಂದ ಇಬ್ಬರು ಗಂಡ ಹೆಂಡತಿ ಎತ್ತಿನ ಬಾಡಿ ಓಡಿಸುತ್ತಿರುವ ಒಂದು ಸುಂದರವಾದ ದೃಶ್ಯ ಅಲ್ಲಿ ಮಾಡಿರುತ್ತಾರೆ. ಇದೇ ನೋಡಿ, ವಿಂಟೇಜ್ ವಿಲೇಜ್ ರೆಸಾರ್ಟ್ಸ್ನ ಒಂದಿಗೆ ಸ್ವಾಗತ ಮಾಡಲು ನಿಂತಿದ್ದಾರೆ. ನೋಡಿ, ಇವರೇ ಮತೀನ್ ಸರ್, ಈ ಪಾಪ್ಯುಲರ್ ಮೋಟೋ ಮ್ಯಾಚ್ನ ಮಾಲೀಕರಾದ ಶ್ರೀ ಮತೀನ್ ಸರ್ ರವರು. ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು 3 ಕಾರ್ನಲ್ಲಿ ಈ ಒಂದು ರೆಸಾರ್ಟ್ಗೆ ಬಂದಿದ್ದರು. ಎಲ್ಲರೂ ಈಗ ಸಾಲಾಗಿ ಹೋಗುತ್ತಿದ್ದಾರೆ ರೆಸಾರ್ಟ್ಸ್ಗೆ. ಎಲ್ಲ ರೆಸಾರ್ಟ್ನ ಸಿಬ್ಬಂದಿಯವರು ಸಂತೋಷದಿಂದ ಓಡಾಡಿಕೊಂಡು ಇಲ್ಲಿ ಕುಣಿದು ನಲಿಯಲು ಸಿದ್ಧರಾಗುತ್ತಿದ್ದಾರೆ. ನೋಡಿ, ಈ ರೆಸಾರ್ಟ್ಸ್ನ ಕಾಟೇಜ್ಗಳು ವಿಲೇಜ್ನಲ್ಲಿ ಇರುವಂತೆ ಕಂಬದ ಮನೆಗಳು. ಒಂದೊಂದು ಕಾಟೇಜ್ನಲ್ಲೂ ಒಂದು ಉಯ್ಯಾಲೆ ಹಾಕಿರುತ್ತಾರೆ. ಹಾಗೂ ಇಲ್ಲಿ ಹಳ್ಳಿಯ ಒಂದು ಸೊಗಡು ತುಂಬಿ ತುಳುಕಾಡುತ್ತಿದೆ. ಯಾವುದೋ ಒಂದು ಹಳ್ಳಿಗೆ ನಾವು ಪ್ರವೇಶ ಮಾಡಿದ್ದೇವೋ ಅನ್ನಿಸುತ್ತದೆ. ಹಾಗೂ ಇಲ್ಲಿ ಸುತ್ತಮುತ್ತಲಿನ ತಂಪಾದ ವಾತಾವರಣ. ಈ ನೋಡಿ, ಗಣೇಶನ ಮೂರ್ತಿ, ಇದು ನಿಮಗೆ ವೆಲ್ಕಮ್ ಮಾಡಲು ದೇವರು ಮುಂದೆನೇ ಇಟ್ಟಿರುತ್ತಾರೆ. ಅಲ್ಲಿಂದ ಹಾಗೆಯೇ ಸಾಗುತ್ತಾ ನೋಡಿ, ಇದು ಎತ್ತಿನ ಬಂಡಿ. ಹಳ್ಳಿಯಲ್ಲಿ
ಬೆಂಗಳೂರಿನಲ್ಲಿರುವ ಎಷ್ಟು ಮಕ್ಕಳು ಎತ್ತಿನ ಬಂಡಿಯನ್ನೇ ನೋಡಿರುವುದಿಲ್ಲ. ಇದೊಂದು ನೋಡಲು ಒಳ್ಳೆಯ ಸದಾವಕಾಶ. ಹಾಗೆಯೇ ಮುಂದೆ ಹೋಗ್ತಾ ರಿಸೆಪ್ಷನ್ ಹಾಲ್. ಅಲ್ಲಿ ತಮಗೆ ಈ ರೆಸಾರ್ಟ್ನ ಎಲ್ಲ ಮಾಹಿತಿಯು ತಮಗೆ ಸಿಗುತ್ತದೆ. ಈ ರೆಸಾರ್ಟ್ಸ್ನ ಒಂದು ರಿಸೆಪ್ಷನ್ ಹಾಲ್, ಒಂದು ಸುಂದರವಾದ ಮರದ ಕೆತ್ತನೆಯ ಈ ಸೋಫಾ ಸೆಟ್ಟು ತಮಗೆ ಸುಂದರವಾಗಿ ಕಾಣುತ್ತೆ. ಹಾಗೂ ಕುಮಾರಿ ಸಿಂಚನಾರವರು ತಮಗೆ ಈ ರೆಸಾರ್ಟ್ಸ್ ಬಗ್ಗೆ ಎಲ್ಲ ವಿಷಯವನ್ನು ತಮಗೆ ತಿಳಿಸುತ್ತಾರೆ. ನೋಡಿ, ಇದು ಬುದ್ಧನ ವಿಗ್ರಹ. ಶಾಂತ ರೀತಿಯಲ್ಲಿ ಕುಳಿತಿರುವ ಈ ಬುದ್ಧನ ವಿಗ್ರಹ. ಹಾಗೆ ಮುಂದೆ ಹೋಗುತ್ತಾ ಇದೆಲ್ಲ ನೋಡಿ ಕ್ರಿಕೆಟ್ ಆಡುವ ಜಾಗ. ಹಾಗೂ ಮುಂದೆ ಆ್ಯಕ್ಟಿವಿಟೀಸ್. ಇದು ನೋಡಿ ಎತ್ತಿನ ಬಂಡಿ, ಜೋಡಿ ಎತ್ತಿನ ಬಂಡಿ. ಸುಂದರವಾಗಿದೆ ಅಲ್ಲ ಇದು. ಹಾಗೆಯೇ ನೋಡುತ್ತಾ ಮುಂದೆ ಹೋದರೆ ಈ ಒಂದು ರೆಸಾರ್ಟ್ನ ಒಂದು ಆ್ಯಕ್ಟಿವಿಟೀಸ್ ಏರಿಯಾ ಇದು. ಹಾಗೂ ಇದರ ಪಕ್ಕದಲ್ಲಿಯೇ ಸುಂದರವಾದ ಒಂದು ಈ ವಿಲೇಜ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಎಲ್ಲ ರೀತಿಯ ನಿಮಗೆ ವೆಜ್, ನಾನ್ ವೆಜ್, ರುಚಿಯಾದ ಶುಚಿಯಾದ ಒಂದು ಊಟ, ತಿಂಡಿ, ಕಾಫಿ, ಟೀ ಎಲ್ಲವೂ ಸಿಗುತ್ತೆ. ಇದು ಒಂದು ಒಳ್ಳೆಯ ಮರದಿಂದ ಮಾಡಿರುವ ಸುಂದರವಾದ ಕೆತ್ತನೆಯುಳ್ಳ ಒಂದು ರೆಸಾರ್ಟ್. ಇಲ್ಲಿ ಬಫೆ ಸಿಸ್ಟಮ್ ಇರುತ್ತದೆ. ಹಾಗೂ ಮುಂದೆ ಹೋಗುತ್ತಾ ಇದೊಂದು ಸುಂದರವಾದ ಉಯ್ಯಾಲೆ ಇದೆ. ಉಯ್ಯಾಲೆ ಕೆತ್ತನೆ ಈ ಕುಸುರಿ ಕೆಲಸ, ಮೈಸೂರು ಮಹಾರಾಜರ ಕಾಲದ ಒಂದು ಕುಸುರಿ ಕೆಲಸವನ್ನು ಸಹ ನಾವು ನೋಡಬಹುದು. ನೋಡಿ, ಈ ಉಯ್ಯಾಲೆಯಲ್ಲಿ ಕುಳಿತು ತೂಗಿ ಎಲ್ಲರೂ ತಮ್ಮ ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ. ಹಾಗೆ ರೆಸಾರ್ಟ್ಸ್ನಿಂದ ನೋಡುತ್ತಾ ಮುಂದೆ ನೋಡಿ, ಇದು ಬಫೆ ಮಾಡೋ ಜಾಗ. ಹಾಗೆ ನೋಡಿ, ಶಾಂತ ಮೂರ್ತಿಯಲ್ಲಿ ಕುಳಿತಿರುವ ಬುದ್ಧನ ಈ ವಿಗ್ರಹ ಚಂದ. ಈಗ ನೋಡಿ, ಈ ಪಾಪ್ಯುಲರ್ ಮೋಟೋ ಮ್ಯಾಚ್ ಟೀಮ್ ಅವರು ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯುತ್ತಿದ್ದಾರೆ. ಇಲ್ಲಿ ನೋಡಿ ಇವರ ಒಂದು ಮೋಜು ಮಸ್ತಿ ಫನ್, ಎಷ್ಟು ಇವರು ತಮ್ಮ ಕಾಲೇಜಿನ ದಿನಗಳು, ತಮ್ಮ ಸ್ಕೂಲ್ನ ದಿನಗಳನ್ನು ನೆನೆಸಿಕೊಳ್ಳುತ್ತಾ ಚಿಕ್ಕ ಮಕ್ಕಳಂತೆ ಆಟ ಆಡುತ್ತಾರೆ. ಇದನ್ನು ತಾವು ನೋಡಿ ಸಂತೋಷಪಡಿ.
तुम्हें ऐसा देख ले मुझे भागा सैफ को पकड़े तो भैया छोड़ दो, भाग रहा हूँ मैं। तुझे पकड़ा, मैं सैफ को पकड़ा। ಇದು ನೋಡಿ ರೈನ್ ಡ್ಯಾನ್ಸ್. ಆ ಡಿ ಜೆ ಒಂದು ಸೌಂಡಿನಲ್ಲಿ, ಆ ಒಂದು ದೊಡ್ಡ ಒಂದು ಶಬ್ದದಲ್ಲಿ, ಈ ನೀರಿನಲ್ಲಿ ಅದು ಕೃತಕವಾದ ಮಳೆಯಲ್ಲಿ ನೆನೆಯುತ್ತಾ ಡ್ಯಾನ್ಸ್ ಆಡುವುದೇ ಒಂದು ದೊಡ್ಡ ಸಂತೋಷ. ಹುಡುಗರಂತೂ ಸಿಕ್ಕಾಪಟ್ಟೆ ಕುಣಿದು ಕುಪ್ಪಳಿಸುತ್ತಾರೆ ಈ ರೈನ್ ಡ್ಯಾನ್ಸ್ನಲ್ಲಿ. ನೋಡಲೇ ಒಂದು ಕಣ್ಣಿಗೆ ಸುಂದರ. ಈಗ ಪಾಪ್ಯುಲರ್ ಟೀಮವರು 2 ಗುಂಪು ಮಾಡಿಕೊಂಡು ಕ್ರಿಕೆಟ್ ಆಡಲು ಸಿದ್ಧರಾಗುತ್ತಿದ್ದಾರೆ. 2 ಟೀಮವರು ಜೋರಾಗಿ ಈ ಮಳೆಯಲ್ಲಿ ನೆನೆಯುತ್ತಾ ಕ್ರಿಕೆಟ್ ಆಡುವ ಈ ಸುಂದರವಾದ ದೃಶ್ಯವನ್ನು ನೋಡಿ. ಇದು ಈ ರೆಸಾರ್ಟ್ನ ಆ್ಯಕ್ಟಿವಿಟೀಸ್ ಏರಿಯಾ. ಇಲ್ಲಿ ಕ್ಯಾರಮ್ ಬೋರ್ಡ್, ಚೆಸ್, ಟೇಬಲ್ ಟೆನ್ನಿಸ್,
ಹಾಗೂ ಇತರ ಆಟಗಳು ಹಾಗೂ ಈ ಗೋಡೆ ಮೇಲೆ ಇರುವ ಸುಂದರವಾದ ಹಳ್ಳಿಯ ಒಂದು ಚಿತ್ರ ಬಿಡಿಸಿರುವ ಕಲಾಕೃತಿಗಳು ನೋಡಲು ತುಂಬ ಸುಂದರ. ಒಂದೊಂದು ಕಲಾಕೃತಿಯಲ್ಲಿ ಒಂದೊಂದು ಚಿತ್ರವಿದೆ. ಇದನ್ನು ನೋಡುತ್ತಾ ನಮಗೆ ಹಳ್ಳಿಯ ಒಂದು ನೆನಪು ಬರುತ್ತದೆ. ಈ ಒಂದು ರೆಸಾರ್ಟ್ನ ರೂಮ್ಗಳು ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತಿದೆಯಲ್ಲ. ಒಳ್ಳೆ 5 ಸ್ಟಾರ್ ಹೋಟೆಲ್ ಹಾಗೆ ಎಲ್ಲ ರೀತಿಯ ಒಂದು ಸುಖ ಸಂಪತ್ತನ್ನು ನೀಡಲು ಎಲ್ಲವೂ ಪ್ರಯತ್ನ ಮಾಡಿರುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆಯಲ್ಲ. ರೆಸಾರ್ಟ್ನಲ್ಲಿ ಸಾಯಂಕಾಲ
ನಿಮಗೆ ಆ ತುಂತುರು ಮಳೆಯಲ್ಲಿ ಚಳಿಯಲ್ಲಿ ನಡುಗುತ್ತಾ ಈ ಬಿಸಿ ಬಿಸಿ ಬೋಂಡ ಬಜ್ಜಿ ಕಾಫಿ ಟೀ ಎಲ್ಲವನ್ನು ಸವಿಯುತ್ತಾ ಇದ್ದರೆ ಎಷ್ಟು ಸುಂದರವಾಗಿರುತ್ತೆ, ಮನಸ್ಸಿಗೆ ಎಷ್ಟು ತಂಪು, ನಾಲಿಗೆಗೆ ಎಷ್ಟು ರುಚಿ ಹಿಡಿಯುತ್ತೆ ಎಂದರೆ ಅದು ಹೇಳಲು ನೀವು ಅಲ್ಲಿ ಹೋಗಿಯೇ ಅನುಭವ ಆಗಬೇಕು ನಿಮಗೆ. ಈ ಬಜ್ಜಿ ನೋಡಿ, ಮೆಣಸಿನಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿತ್ತು ಅಂದರೆ ಈಗಲೂ ನೆನೆಸಿದರೆ ನಮಗೆ ಬಾಯಲ್ಲಿ ನೀರು ಇರುತ್ತೆ. ಹಾಗೆ ಅಲ್ಲಿಂದ ಮುಂದೆ ಹತ್ತಿರದಲ್ಲೇ ಇರುವ ಹಾರಂಗಿ ಜಲಾಶಯ ನೋಡಲು ಈ ಸುಂದರವಾದ ಸಕಲೇಶ್ವರಪುರದ ಕಾಡಿನ ಮಧ್ಯ ಹೋಗುತ್ತಿರುವುದೇ ಒಂದು ದೊಡ್ಡ ಅನುಭವ. ಸುಮಾರು ದಿನಗಳಾಗಿತ್ತು ಇಂತಹ ಒಂದು ಕಾಡಿನ ದೃಶ್ಯ. ಈ ಹಸಿರು ವನವನ್ನು ನೋಡುತ್ತಾ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಆ ಸುಂದರವಾದ ಒಂದು ದೃಶ್ಯವನ್ನು ಕಣ್ಣಲ್ಲಿ ಸವಿಯುತ್ತಾ ಹಾಗೂ ಕಾವೇರಿ ನದಿಯು ತುಂಬಿ ಹರಿಯುತ್ತಿರುವುದನ್ನು ನೋಡಲು ತುಂಬ ಆನಂದವಾಗುತ್ತೆ. ನೋಡಿ, ಇದು ಮೆಣಸಿನ ಗಿಡಗಳು ಹಾಗೂ ಈ ಕಾಡು ನೋಡಲು ತುಂಬ ಚಂದ. ಹಾಗೆ ಹಾಗೆ ಹಾರಂಗಿ ಜಲಾಶಯದಿಂದ ಬರುವ ನೀರು ಕಾವೇರಿ ನದಿ ತುಂಬಿ ತುಳುಕಾಡುತ್ತಿರುವುದನ್ನು ತಾವು ನೋಡಬಹುದು. ಹಸಿರುವನ ನೋಡುವುದೇ ಒಂದು ಆನಂದ. ಈ ಆಷಾಢ ಮಾಸದ ಜಿನುಗು ಮಳೆಯಲ್ಲಿ ದಾರಿಯಲ್ಲಿ ಹೋಗುತ್ತಾ ಈ ಕಾಡು ನೋಡಿ ತುಂಬ ಆನಂದವಾಯಿತು. ನಂತರ ನಮ್ಮ ಟೀಮ್ರವರು ಆ ಹಾರಂಗಿ ಜಲಾಶಯದ ಹತ್ತಿರ ಬೇಯಿಸಿದ ಮುಸುಕಿನ ಜೋಳವನ್ನು ತಿಂದು ಆ ಚಳಿಯಲ್ಲಿ ಆನಂದಪಟ್ಟರು. ಆ ದೃಶ್ಯವನ್ನು ತಾವು ನೋಡಿ, ಹಾರಂಗಿ ಜಲಾಶಯದ ಸುಂದರವಾದ ದೃಶ್ಯ. ಆ ಕ್ರೆಸ್ಟ್ ಗೇಟಿಂದ ಬೀಳುತ್ತಿರುವ ರಭಸದಿಂದ ಬೀಳುವ ಆ ನೀರನ್ನು ನೋಡಲು ಎರಡು ಕಣ್ಣು ಸಾಲದು. ಆ ನೀರಿನ ರಭಸವೇ ಎಲ್ಲ ಕಡೆಯೂ ತುಂಬ ಭಯಂಕರವಾಗಿ ಬರುವ ಶಬ್ದ ಕೇಳಲೇ ಚಂದ. ನೋಡಿ, ನಮ್ಮ ಟೀಮವರು ಎಲ್ಲರೂ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದಾರೆ. ಇಂತಹ ದೃಶ್ಯ ಮತ್ತೆ ನೋಡಲು ಸಾಧ್ಯವೇ? ಹಾಗೂ ನೋಡಿ, ಈ ಒಂದು ಹಾರಂಗಿ ಜಲಾಶಯದ ಹತ್ತಿರ ಬಂದಿದ್ದೇವೆ. ಆ ಕ್ರೆಸ್ಟ್ ಗೇಟ್ ಓಪನ್ ಮಾಡಿದ್ದಾರಲ್ಲ, ಆ ನೀರು ನೋಡಿ ಎಷ್ಟು ರಭಸವಾಗಿ ಬರುತ್ತಿದೆ ಅಂದರೆ ರಭಸವಾಗಿ ಬೀಳುತ್ತಿರುವ ನೀರು. ಅಲ್ಲಿಂದ ಮುಂದೆ ಕಾವೇರಿ ನಿಸರ್ಗಧಾಮಕ್ಕೆ ಬಂದು ಅಲ್ಲಿ ನಿಸರ್ಗದ ಸುಂದರವಾದ ಒಂದು ತೂಗು ಸೇತುವೆ ಇದೆ. ಆ ತೂಗು ಸೇತುವೆ ಮೇಲೆ ಈಗ ನಿಂತಿರುವುದು ನಾವು. ಅಲ್ಲಿ ಕೆಳಗಡೆ ಕಾವೇರಿ ನದಿಯು ತುಂಬಿ ಹರಿಯುತ್ತಿದೆ. ಈ ನಿಸರ್ಗಮದ ಧಾಮವು ದಟ್ಟವಾದ ಕಾಡಾಗಿದೆ. ಅಲ್ಲಿಂದ ಮುಂದೆ ಹಾಗೆಯೇ ನಾವು ಬೆಂಗಳೂರಿನ ಕಡೆಗೆ ಹೊರಟು ಇಂತಹ ಸುಂದರವಾದ ಒಂದು ಫೋಟೋಗಳನ್ನು ತೆಗೆದುಕೊಳ್ಳುತ್ತಾ ಎಲ್ಲರೂ ಸಂತೋಷವಾಗಿ ಅಲ್ಲಿಂದ ಬೀಳ್ಕೊಂಡು ನಮ್ಮ ಪಾಪ್ಯುಲರ್ ಮೋಟೋ ಮ್ಯಾಚ್ ಟೀಮ್ರವರು ಬೆಂಗಳೂರಿಗೆ ತಲುಪಿದರು. ಈ ಒಂದು ಕ್ಷಣಗಳ ಸುಂದರವಾದ ದೃಶ್ಯಗಳು ತಾವು ನೋಡಿ ಆನಂದಿಸಿರಬಹುದು.
ಹಾಗೂ ನಮ್ಮ ಟೀಮ್ ಎಲ್ಲರೂ ಸಂತೋಷಪಟ್ಟಿರುತ್ತಾರೆ. ಇದು ನೋಡಿ, ಎಲ್ಲ ನಮ್ಮ ಟೀಮ್ನ ಒಂದು ಗ್ರೂಪು. ಪಾಪ್ಯುಲರ್ ಮೋಟೋ ಮ್ಯಾಚ್ಗೆ ತಾವು ಒಮ್ಮೆ ಭೇಟಿ ನೀಡಿ. ಪಾಪ್ಯುಲರ್ ಮೋಟೋ ಮ್ಯಾಚ್ ಟೀಮ್ ರವರು ಯಾವ ರೀತಿ ಈ ಒಂದು ರೆಸಾರ್ಟ್ನಲ್ಲಿ ಸಂತೋಷಪಟ್ಟರು, ಕುಣಿದು ಕುಪ್ಪಳಿಸಿದರು, ಹಾಗೂ ಬಾಸ್ ಶ್ರೀ ಮತೀನ್ ಸರ್ ಅವರು ಯಾವ ರೀತಿ ಆ ಯುವಕರೊಂದಿಗೆ ಇವರು ಕುಣಿದು ಕುಪ್ಪಳಿಸಿದರು, ಎಷ್ಟು ಸಂತೋಷಪಟ್ಟರು. ಪಾಪ್ಯುಲರ್ ವ್ಯಕ್ತಿ ಮೋಟೋ ಮ್ಯಾಚ್ ಅನ್ನು ನಡೆಸುತ್ತಾರೆ ಎಂದರೆ ನಮಗೆ ನಿಮಗೆ ಎಲ್ಲರಿಗೂ ಸಂತೋಷವೇ ಅಲ್ಲವೇ? ಒಮ್ಮೆ ತಾವು ಭೇಟಿ ಮಾಡಿದರೆ ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ಖುಷಿ ಪಡುತ್ತೀರಿ. ಹಾಗೂ ನಿಮಗೆ ಇಷ್ಟವಾದ ಟೂ ವೀಲರನ್ನು ತಾವು ಖರೀದಿಸಬಹುದು. ಬನ್ನಿ, ಒಮ್ಮೆ ಭೇಟಿ ಮಾಡಿ. ಮಾಹಿತಿ ಬೇಕೆಂದರೆ ಗೂಗಲ್ನಲ್ಲಿ ತಾವು ಸರ್ಚ್ ಮಾಡಿದರೂ ಸಿಗುತ್ತೆ. ಹಾಗೆ ನೀವು ಒಮ್ಮೆ ಭೇಟಿದರೆ ಈ ಪಾಪ್ಯುಲರ್ ಮೋಟೋ ಮ್ಯಾಚ್ ಟೀಮ್ ಅವರು ಯಾವ ರೀತಿ ಎಂಜಾಯ್ ಮಾಡಿದರು ಎಂಬುದನ್ನು, ಹಾಗೂ ತಾವು ಇಷ್ಟವಾದ ಒಂದು ಟೂ ವೀಲರನ್ನು ಖರೀದಿಸಲು ಒಮ್ಮೆ ಭೇಟಿ ಮಾಡಿ. ಹಾಗೂ ನನ್ನ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ ಒತ್ತಿದರೆ ಎಲ್ಲ ನೋಟಿಫಿಕೇಷನ್ ಸಹ ತಮಗೆ ಬರುವುದು. ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಎಲ್ಲರಿಗೂ ನಮಸ್ಕಾರ.